ಅವರು ಭೇಟಿಯಾಗಿ ಚರ್ಚಿಸಿದ ನಂತರವೂ ಸಿದ್ದರಾಮಯ್ಯನವರ ಮುಖದಲ್ಲಿ ಮಂದಹಾಸ ಇಲ್ಲ, ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ವರ್ಚಸ್ಸಿಲ್ಲ, ಸಿದ್ದರಾಮಯ್ಯನವರು ಆತ್ಮವಿಶ್ವಾಸವನ್ನು ಕಳ್ಕೊಂಡಂಗೆ ಕಾಡ್ತಾರೆ. ಅದೇ ಹೊತ್ತಿಗೆ ಇವತ್ತು ಖರ್ಗೆ ಅವರನ್ನು ಭೇಟಿಯಾದಂಥ DK ಶಿವಕುಮಾರ್ ಬಹಳ ನಿರಾಳವಾಗಿದ್ದರು. ಖರ್ಗೆ ಅವರೊಟ್ಟಿಗೆ ಇಡೀದಾಗಿ ದೇವನಹಳ್ಳಿಯವರೆಗೆ ಪ್ರಯಾಣ ಮಾಡಿ ಅಲ್ಲಿ VIP ಟರ್ಮಿನಲ್ನಲ್ಲಿ ಕೂತು ಮಾತಾಡಿ ಅವರನ್ನು ಬೀಳ್ಕೊಟ್ಟ ನಂತರ ಅವರು ಬಹಳ ಸುಖವಾಗಿದ್ದರು, ಸಮೃದ್ಧವಾಗಿತ್ತು ಅವರ ಮುಖ. ಅವ್ರು ಏನೋ ಒಂದು ಭರವಸೆಯನ್ನು ಪಡ್ಕೊಂಡ ಹಾಗೆ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು ಅಂತಾದರೆ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾದಂಥ ಒಂದು ಹುದ್ದೆಯನ್ನು ಕಲ್ಪಿಸಬೇಕು. ಮತ್ತೆ ಇಡೀದಾಗಿ ಸಿದ್ದರಾಮಯ್ಯನವರ ಬಣ ಮತ್ತು DKಶಿ ಬಣ ಅಂತ ಎರಡು ಬಣ ಏನಾಗಿದೆ, ಈ ಬಣಗುಡ್ತಾ ಇದ್ದಂಥ ಬಣವನ್ನು ಒಂದು ಗೊಣಬೆಯಾಗಿ ಮಾಡಿ ಅದನ್ನು ಏಕೀಕೃತಗೊಳಿಸಬೇಕು. ರಾಹುಲ್ ಗಾಂಧಿ ಅವರ ಸಂದೇಶ, ಜಾರ್ಜ್ ಅವರ ಸಂಧಾನ, ಚಲುವರಾಯ ಸ್ವಾಮಿ ಅವರೊಟ್ಟಿಗೆ ಖರ್ಗೆ ಅವರು ಮಾತುಕತೆ ಆಡಿದ್ದು, ಆಮೇಲೆ ಖರ್ಗೆ ಅವರು ಸಂದೇಶ ಕಳಿಸ್ತಾ ಇದ್ದದ್ದು ಇತ್ಯಾದಿ ಎಲ್ಲದರ ಮಧ್ಯೆ ಬಹಳ ಖಡಕ್ಕಾಗಿ ಕೂತಂಥ DKಶಿ ಅವರು ಇವತ್ತು ಮೃದುವಾಗಿದ್ದಾರೆ ಅನ್ನುವಂಥ ಪಕ್ಕಾ ಸುದ್ದಿ ಇದ್ರೂ ಕೂಡ ದೆಹಲಿಗೆ ಒಂದು ಬಣ ಹೋಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕಳೆದ 2-3 ದಿನದಿಂದ ತಾರಕಕ್ಕೇರಿದ ಕರ್ನಾಟಕದ ಕುರ್ಚಿ ಕದನ ಎಲ್ಲೋ ಒಂದು ಕಡೆ ಕ್ಲಾರಿಟಿಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದಂತೂ ಸತ್ಯ, ನಾವೆಲ್ಲ ಒಂದಾಗಿದ್ದೇವೆ, ಬಣ ರಾಜಕೀಯ ಇಲ್ಲ, ಬಣ ರಾಜಕೀಯವೇ ಇಲ್ಲದೆ ಇದ್ದ ಮೇಲೆ ಕುರ್ಚಿ ಸಮಸ್ಯೆ ಎಲ್ಲಿಂದ, ನಾನೇ 5 ವರ್ಷ ಮುಖ್ಯಮಂತ್ರಿ, ಒಂದಲ್ಲ 2 ಬಜೆಟ್ ಮಂಡಿಸ್ತೇನೆ, ಈ ಥರದ ಹುಂಕರಿಸ್ತಾ ಇದ್ದಂಥ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ನಿನ್ನೆಯಿಂದ ಹೈಕಮಾಂಡ್ ಹೇಳಿದರೆ ನಾನು ರಾಜೀನಾಮೆನೂ ಕೊಡ್ತೇನೆ, ಹೈಕಮಾಂಡ್ ಮುಂದುವರಿರಿ ಅಂದರೆ ಮುಂದುವರಿತೇನೆ, ಹೈಕಮಾಂಡ್ ಹೇಳಿದರೆ ನಾನು ಕೇಳ್ತೇನೆ, ನಮ್ಮದು ಹೈಕಮಾಂಡ್ ಸಂಸ್ಕೃತಿ ಅನ್ನುವ ಮಾತನ್ನು ಆಡಿದರು. ಅದರ ಜೊತೆಗೆ 3-4 ದಿನದಿಂದ ಕೂಗಳತೆಯಲ್ಲಿದ್ದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು AICC ಅಧ್ಯಕ್ಷರನ್ನು ಭೇಟಿಯಾಗದೆ ತನ್ನ ಮನೆಯನ್ನೇ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ತನ್ನದೇ ಆದಂಥ ಸಂಖ್ಯಾಬಲವನ್ನು, ಮನೋಬಲವನ್ನು ಮತ್ತು ತನ್ನ ಇಡೀ ಆತ್ಮವಿಶ್ವಾಸವನ್ನೇ ಸವಾಲಿಗೆ ಒಡ್ಡಿ ಈ ಬಾರಿ ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೆ ಬಚಾವು, ಇಲ್ಲದೇ ಇದ್ದರೆ ನನ್ನ ದಾರಿ ನನಗೆ ಅನ್ನುವಂಥ ಹಠವನ್ನು ಸೆಟೆದು ನಿಂತು ಸಾಧಿಸಿದ DK ಶಿವಕುಮಾರ್ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ಹೊರಟಂಥ ಸಂದರ್ಭದಲ್ಲಿ ಅವರ ಕಾರಿನಲ್ಲೇ ದೆಹಲಿ ವಿಮಾನ ನಿಲ್ದಾಣದವರೆಗೆ ಪ್ರಯಾಣ ಮಾಡಿ ಆ ನಂತರ ಅಲ್ಲಿ VIP ಟರ್ಮಿನಲ್ಲಲ್ಲೂ ಕೂತು ವಿಶೇಷವಾಗಿ ಮಾತಾಡಿ ಅವರನ್ನು ಬೀಳ್ಕೊಟ್ಟು ಬಂದಿದ್ದಾರೆ. ಬರುವ ಸಂದರ್ಭದಲ್ಲಿ ಮಾಧ್ಯಮದವರು ಹೇಳಿದಾಗ ನಾನೇನು ಮುಖ್ಯಮಂತ್ರಿ ಪದವಿಯನ್ನು ಕೇಳಲಿಲ್ಲ, ಅದು ನಮ್ಮ ಹೈಕಮಾಂಡಿನ ಪ್ರಶ್ನೆ. ಆಮೇಲೆ ಈ ಮುಖ್ಯಮಂತ್ರಿಯ ಕುರ್ಚಿ, ಈ ಪ್ರಶ್ನೆ 4 ಗೋಡೆಗಳ ಮಧ್ಯೆ ನಮ್ಮ ಒಂದು 5-6 ಜನರ ಮಧ್ಯೆ ನಡೆದಂಥ ವ್ಯಾಪಾರ. ಆತ್ಮಸಾಕ್ಷಿಯನ್ನು ನಂಬಿ ನಾನು ಬದುಕ್ತಾ ಇದ್ದೇನೆ, ಆತ್ಮಸಾಕ್ಷಿಯೇ ನನ್ನ ನಂಬಿಕೆಯ ನೆಲೆ ಅನ್ನುವ ಮಾತನ್ನು ಅತ್ಯಂತ ಸಂಯಮದಿಂದ ಹೇಳಿದರು. ಇದು ಭಾಳ ಆಶ್ಚರ್ಯ. ಯಾಕೆಂತಂದರೆ ಕಳೆದ 2-3 ದಿನದಿಂದ ಪತ್ರಕರ್ತರ ಮೇಲೂ ಹಾದರು, ನಿಮ್ಮ ಯಾರನ್ನೂ ಬಿಡುವುದಿಲ್ಲ, ನಾನು ಒಬ್ರಿಗೊಬ್ರಿಗೆ ತಂದಿಡ್ತಿದ್ದೀರಿ, ಏನು BJP ಅವರು ಹಾಗೆ ಹೇಳಿದ್ರು, ಇವರು ಹೀಗೆ ಹೇಳಿದ್ರು, ನಾನು ಶಾನೊಟ್ಟಿಗೆ ಸಂಪರ್ಕದಲ್ಲಿದ್ದೇನೆ, ಏನು ಪ್ರೂಫ್ ಇದೆ ನಿಮ್ಮ ಹತ್ರ, ಏನು JDSನವ್ರು ಹೇಳಿದ್ರು, ಅವ್ರು ಹೇಳಿದ್ರು, ಇವರು ಹೇಳಿದ್ರು, ಏನು ವರದಿ ಮಾಡ್ತೀರಿ, ನಿಮ್ಮ ಮೇಲೆ ಇರುವಂಥ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದೀರಿ, ಒಬ್ಬೊಬ್ಬರನ್ನು ಕೋರ್ಟ್ಗೆ ಎಳೆತೇನೆ ಅನ್ನುವಂಥ ಆ ಅಬ್ಬರಿಸುವ ಮಾತನ್ನು ನಾವು ಕೇಳಿದ್ದೇವೆ. ಈ ಎಲ್ಲದರ ಮಧ್ಯೆ KJ ಜಾರ್ಜ್ ಹೋಗಿ ಅವರೊಟ್ಟಿಗೆ ಮಾತಾಡಿದ್ರು, ಖರ್ಗೆ ಅವರೊಟ್ಟಿಗೂ ಮಾತಾಡಿದ್ರು. ಅದರ ಮಧ್ಯೆ ದಿಢೀರಂತ ರಾಗ ಅವರು ಸ್ವದೇಶಕ್ಕೆ ಮರಳಿದರು. ರಾಹುಲ್ ಗಾಂಧಿ ಅವರು ಸ್ವದೇಶದಲ್ಲಿ
ಇಕ್ಕಟ್ಟು ಬಿಕ್ಕಟ್ಟು ತೊಂದರೆ ಸೋಲು ಇವೆಲ್ಲ ಆದ ತಕ್ಷಣ ಅವರು ವಿದೇಶಕ್ಕೆ ಹೋಗ್ತಾರೆ. ಸ್ವದೇಶದಲ್ಲಿ ಒಂದು ಪರಿಸ್ಥಿತಿ ಸ್ವಲ್ಪ ಕಾಮಾಗಿದೆ, ನನ್ನ ಪ್ರವೇಶಕ್ಕೆ ಈಗ ಅದು ಸರಿಯಾದ ಸಮಯ ಅಂತ ಅಂದುಕೊಂಡಾಗ ಅವರು ನಿಗದಿತ ಸಮಯಕ್ಕಿಂತ ಮೊದಲು ಬರ್ತಾರೆ, ನಿಗದಿತ ಸಮಯಕ್ಕಿಂತ ನಂತರವೂ ಬರ್ತಾರೆ. ಆದರೆ ಅವರು ನಿಗದಿತ ಸಮಯಕ್ಕಿಂತ ಬೇಗ ದೆಹಲಿಗೆ ಆಗಮಿಸಿದ್ದಾರೆ. ಅದರ ಬಂದ ಪೆಟ್ಟಿಗೆನೇ ಅವರು ಮೊದಲು ಭೇಟಿಯಾದದ್ದು ಬಿ ಕೆ ಹರಿಪ್ರಸಾದ್. ಇದು ರಾಜ್ಯದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತು. ಯಾಕೆಂತಂದರೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಂಪುಟ ಪುನರ್ರಚನೆ ಆದರೆ ಬಹಳ ಮುಖ್ಯವಾದಂಥ ಸಚಿವ ಪದ ಸಿಗತ್ತೆ ಅನ್ನೋದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಅವರು ಸಿದ್ದರಾಮಯ್ಯನವರ ಪಕ್ಕಾ ಫಾಲೋವರು, ಅವರ ಬಣದ ಬಹಳ ಮುಖ್ಯವಾದಂಥ ವಿಕೆಟ್ ಅದು. ಹಾಗಾಗಿ ಅದು ಚೆನ್ನಾಗಿ ಆಟ ಆಡ್ತದೆ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ. ಅವರು ಹಿಂದಿನಿಂದಲೂ ತನ್ನ ಪದವಿಗಾಗಿ, ತನ್ನ ಕುರ್ಚಿಗಾಗಿ ಅವರು ಏನಕ್ಕೇನ ಮೋದಿಯವರನ್ನು ಬೈತಾ, ಬಿ ಜೆ ಪಿಯವರನ್ನು ಬೈತಾ, ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾ ಅವರು ನಿರಂತರವಾಗಿ ಹಾಗೆ ಸಾಕೋ ಬಂದಿದ್ದಾರೆ. ಕರ್ನಾಟಕದ ಕುರ್ಚಿ ಕದನ ಅಂತ ಬಂದಾಗ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರ ಬಣ. ರಾಹುಲ್ ಗಾಂಧಿ ಅವರು ಸ್ವದೇಶಕ್ಕೆ ಆಗಮಿಸಿದ ತಕ್ಷಣ ಅವರು ಬಿ ಕೆ ಹರಿಪ್ರಸಾದ್ ಅವರನ್ನು ಕರೆಸ್ಕೊಂಡು ಮಾತಾಡ್ತಾರೋ ಅಥವಾ ಬಿ ಕೆ ಹರಿಪ್ರಸಾದ್ ಹೋಗೇ ಮಾತಾಡಿದಾರೋ ಗೊತ್ತಿಲ್ಲ. ಆದರೆ ಬಿ ಕೆ ಹರಿಪ್ರಸಾದ್ ಮೊದಲ ಭೇಟಿ ಏನಾದರೂ ಇದ್ದರೆ ಅದು ರಾಜ್ಯದ ವತಿಯಿಂದ ಬಿ ಕೆ ಹರಿಪ್ರಸಾದ್ ಅವರು ಸಹಜವಾಗಿ ಬಹುಶಃ ಸಿದ್ದರಾಮಯ್ಯನವರ ತಾಕತ್ತೇನು, ಸಿದ್ದರಾಮಯ್ಯನವರ ತೆಗೆದರೆ ಆಗುವ ಸಮಸ್ಯೆ ಏನು, ಅಹಿಂದನ ಮುಂದೆ ಒಟ್ಟಿಗೆ ಸಿದ್ದರಾಮಯ್ಯನವರ ಅನುಚಾನಕವಾದ ಸಂಬಂಧ ಇರೋದರಿಂದ ಅದು ಬಹಳ ಮುಖ್ಯವಾದಂಥ ಬೆಲೆ ತೆರಬೇಕಾದಂಥ ಸಂದರ್ಭವೂ ಬರ್ಬೋದು. ಡಿ ಕೆ ಶಿ ಅವರ ಬಣದಲ್ಲಿ ಅಂಥ ಶಾಸಕರ ಬೆಂಬಲ ಇಲ್ಲ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಅವರು ಭೇಟಿಯಾಗಿ ಚರ್ಚಿಸಿದ ನಂತರವೂ ಸಿದ್ದರಾಮಯ್ಯನವರ ಮುಖದಲ್ಲಿ ಮಂದಹಾಸ ಇಲ್ಲ, ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ವರ್ಚಸ್ಸಿಲ್ಲ, ಸಿದ್ದರಾಮಯ್ಯನವರು ಆತ್ಮವಿಶ್ವಾಸವನ್ನು ಕಳ್ಕೊಂಡಂಗೆ ಕಾಡ್ತಾರೆ. ಅದೇ ಹೊತ್ತಿಗೆ ಇವತ್ತು ಖರ್ಗೆಯವರನ್ನು ಭೇಟಿಯಾದಂಥ ಡಿ ಕೆ ಶಿವಕುಮಾರ್ ಬಹಳ ನಿರಾಳವಾಗಿದ್ದರು. ಖರ್ಗೆಯವರೊಟ್ಟಿಗೆ ಇಡೀದಾಗಿ ದೇವನಹಳ್ಳಿಯವರೆಗೆ ಪ್ರಯಾಣ ಮಾಡಿ ಅಲ್ಲಿ VIP ಟರ್ಮಿನಲ್ನಲ್ಲಿ ಕೂತು ಮಾತಾಡಿ ಅವರನ್ನು ಬೀಳ್ಕೊಟ್ಟ ನಂತರ ಅವರು ಬಹಳ ಸುಖವಾಗಿದ್ದರು, ಸಮೃದ್ಧವಾಗಿತ್ತು ಅವರ ಮುಖ. ಅವರು ಏನೋ ಒಂದು ಭರವಸೆಯನ್ನು ಪಡ್ಕೊಂಡ ಹಾಗೆ ಇತ್ತು. ಮಾಧ್ಯಮದಲ್ಲೆಲ್ಲ ಬರ್ತಾ ಇರುವ ಹಾಗೆ ಅವರು ಸೆಕ್ಯೂರಿಟಿಯನ್ನು ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಖಾಸಗಿಯಾಗಿ ಮಾತಾಡಿದ್ದ ಫೋನ್ ಕಾಲು ಬಹುಶಃ ದೆಹಲಿಯಿಂದಲೇ ಬಂದಿರಬಹುದು ಅನ್ನುವಂಥ ಒಂದು ಊಹೆಯೂ ಈಗ ಚರ್ಚೆ ಒಳಗಾಗ್ತಾ ಇದೆ. ಅದರ ಮಧ್ಯೆ ವೇಣುಗೋಪಾಲ್ರನ್ನು ರಾಹುಲ್ ಗಾಂಧಿಯೇ ಕಳಿಸಿದ್ರು. ಇಲ್ಲಿಯ ಹಿರಿಯ ನಾಯಕರೊಟ್ಟಿಗೆ ಅವರೊಟ್ಟಿಗೆ ಎಲ್ಲ ಚರ್ಚೆ ಮಾಡಿ ಬರಬೇಕು ಅಂತ ಕಳಿಸಿದ್ರು. ಅವರು ಅವರದೇ ಆದಂಥ ಒಂದು ರಿಪೋರ್ಟನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿದ್ದಾರೆ. ಅದರ ಮಧ್ಯೆ ಪ್ರಿಯಾಂಕಾ ಖರ್ಗೆ ಅವರು ಎರಡನೇ ಬಾರಿ ಈಗ ರಾಹುಲ್ ಗಾಂಧಿ ಕುರ್ಚಿ ಕದನ ತಾರಕಕ್ಕೆ ಹೋದಂಥ ನಂತರದ ಬೆಳವಣಿಗೆಯಲ್ಲಿ ಮೊದಲ ಭೇಟಿಯನ್ನು ಬಿ ಕೆ ಹರಿಪ್ರಸಾದ್ ಅವರನ್ನು ಮಾಡ್ತಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನು 1 ಗಂಟೆಯ ಸುದೀರ್ಘ ಮಾತುಕತೆಗೆ ಅವರು ಕೂತಿದ್ರು. ಪ್ರಾಯಶಃ ಇಲ್ಲಿ 2 ಸ್ಪಷ್ಟತೆ. ಮೊದಲು ಸಿದ್ದರಾಮಯ್ಯನವರ ಬಣದ ಬಿ ಕೆ ಹರಿಪ್ರಸಾದ್ ಅವರನ್ನು ಮಾತಾಡಿದ್ದಾರೆ, ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಅದರ ಮಧ್ಯೆ ಜಾರ್ಜ್ ಅವರನ್ನು ಸಂಧಾನಕ್ಕೋ ಸಮಜಾಯಿಷಿಗೋ ಅಥವಾ ಬೇರೆ ರೀತಿಯ ಸಂದೇಶ ಕಳಿಸ್ಲಿಕ್ಕೋ ಗೊತ್ತಿಲ್ಲ, ಜಾರ್ಜು ಸಿದ್ದರಾಮಯ್ಯನವರ ಪಕ್ಕಾ ಬಂಟ ಅಂತ ಭಾವಿಸಿಯೂ ಕೂಡ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಡಿ ಕೆ ಶಿವಕುಮಾರ್ ಒಟ್ಟಿಗೂ ಬರುವುದಿಲ್ಲ ಅಂತ ಹೇಳುವಂಥ ಸಾಧ್ಯತೆ ಇಲ್ಲ. ಯಾಕೆಂತಂದರೆ ಹೈಕಮಾಂಡಿಗೆ ಅತ್ಯಂತ ಸಂಪನ್ಮೂಲ ವ್ಯಕ್ತಿ, ರಾಜ್ಯದ ಬಲಾಢ್ಯ ಯಾರು ಅಂತಂದರೆ ಅದು ಕೆ ಜೆ ಜಾರ್ಜ್. ಸೋನಿಯಾ ಗಾಂಧಿ ಅವರಿಗೂ ಆಪ್ತರವರು. ಅದರ ಜೊತೆಗೆ ಯಾವುದೇ ಸಂದರ್ಭದಲ್ಲೂ ರಾಜ್ಯದಿಂದ ಸಂಪನ್ಮೂಲಗಳ ಕ್ರೋಢೀಕರಣ ಮತ್ತು ರವಾನೆ ಅಂತ ಬಂದಾಗ ಅಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂಥದ್ದು ಕೆ ಜೆ ಜಾರ್ಜ್. ಕೆ ಜೆ ಜಾರ್ಜು ಮಧ್ಯರಾತ್ರಿಯಲ್ಲಿ ಡಿ ಕೆ ಶಿವಕುಮಾರನ್ನು ಭೇಟಿಯಾದರು ಮೊನ್ನೆ. ಅವರು ಬಹುಶಃ ಹೇಳಿದಂಥದ್ದು ಈಗ ವರದಿಯಾಗ್ತಾ ಇರುವ ಪ್ರಕಾರ ರಾಹುಲ್ ಗಾಂಧಿ ಅವರು ಕೊಟ್ಟ ಮಾತನ್ನು ತಪ್ಪುವುದಿಲ್ಲ, ನಿಮಗೆ ಈಗ ಸಂದರ್ಭಕ್ಕೆ ತಕ್ಕಾಗಿ ವರ್ತಿಸುವ ಹಾಗೆ ಇಲ್ಲ ಹೈಕಮಾಂಡು. ಯಾಕೆಂತಂದರೆ ಬಿಹಾರದ ಎಲೆಕ್ಷನ್ನಿನ
ಆ ಸೋಲು, ಅದರ ಪರಾಮರ್ಶೆ, ಅದನ್ನು ಅರಗಿಸಿಕೊಳ್ಳುವುದೇ ಕಷ್ಟ ಆಗಿದೆ. ಅದರಿಂದ ಸ್ವಲ್ಪ ಒಂದೆರಡು ತಿಂಗಳು ಕಾಯಿರಿ. ಯಾವುದೇ ಹೇಸ್ಟಿ ನಿರ್ಧಾರವನ್ನು ತೆಗೆದುಕೋಬೇಡಿ. ಯಾವುದೇ ರೀತಿಯಲ್ಲೂ ಒಂದು ಅವಸರವನ್ನು ಮಾಡಬೇಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನಲ್ಲಿ ನಿಮಗೆ ಅತ್ಯಂತ ಅದ್ಭುತವಾದ ಭವಿಷ್ಯ ಇದೆ. ಮತ್ತು ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೊಟ್ಟ ಮಾತನ್ನು ತಪ್ಪುವ ಪ್ರಶ್ನೆಯೇ ಇಲ್ಲ. ಸ್ವಲ್ಪ ಸಂಕ್ರಾಂತಿವರೆಗೋ ಅಥವಾ ಒಂದು ಬಜೆಟ್ ಮಂಡನೆ ಆಗುವವರೆಗೋ ಅಥವಾ ಈಗ ಚಳಿಗಾಲದ ಅಧಿವೇಶನ ಆಗುವಲ್ಲಿವರೆಗೂ ಒಂದು ಸ್ವಲ್ಪ ಕಾಯಿರಿ ಅನ್ನುವಂಥ ಮಾತನ್ನು ಹೇಳಿ ಬಂದಿದ್ದಾರೆ ಅನ್ನೋದು ಬಹಳ ಖಚಿತ ಮೂಲಗಳ ವರದಿ. ಇಷ್ಟೆಲ್ಲ ನಾನು ಯಾಕೆ ಕ್ರೋಢೀಕರಿಸ್ತಾ ಇದ್ದೇನೆ ಅಂದರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದರೆ ನಾನು ಉಳಿತೇನೆ, ಹೈಕಮಾಂಡ್ ಹೇಳಿದರೆ ಇಳಿರಿ ಅಂದರೆ ಇಳಿತೇನೆ, ಹೈಕಮಾಂಡೇ ಅಂತಿಮ. ಆ ಮಾತಿಗೆ ಏನು ಹೇಳಿದರು ಡಿ ಕೆ ಶಿವಕುಮಾರ್? ಅವರ ಮಾತು ವೇದವಾಕ್ಯ, ಅವರು ನಮ್ಮ ನಾಯಕರು, ಅವರು ಹೇಳಿದ ಮೇಲೆ ಆಯಿತು ಅಂತ ಅಂದರು. ಇವರು ವೇದಾಂತಿಯಾಗಿ ಮಾತಾಡ್ತಾರೆ, ಅವರು ಎಲ್ಲೋ ಒಂದು ಕಡೆ ಖಚಿತವಾದಂಥ ಸುಳಿವು ಸಿಕ್ಕಾಗೆ ಮಾತಾಡ್ತಾರೆ. ಇದರ ಮಧ್ಯೆ ಸಿದ್ದರಾಮಯ್ಯನವರ ಮಗ ಉತ್ತರ ಕರ್ನಾಟಕದ ಶಾಸಕರನ್ನೆಲ್ಲ ಒಂದು ಬೆಂಬಲಕ್ಕೆ ಯಾಚಿಸುವ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಅವರು ಒಂದಿಬ್ಬರು ಶಾಸಕರ ಮನೆಗೆ ಹೋಗಿ ಮಾತಾಡಿ ಊಟ ಮಾಡಿ ಈಚೆ ಬಂದ ನಂತರ ಏನು ಹೇಳಿದ್ರು? ಈ ಗೊಂದಲಗಳನ್ನು ಗಮನಿಸ್ತಾ ಇದ್ದರೆ ನಮ್ಮ ತಂದೆಯವರ ನಂತರ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಬೇರೆಯವರು ಅಂತ ಆದರೆ ಪರಮೇಶ್ವರ್ ಆಗಲಿ, ಇದು ನಿರೀಕ್ಷಿತ. ಈ ಕಡೆ ಡಿ ಕೆ ಶಿವಕುಮಾರು ಬೇಡ, ಸಿದ್ದರಾಮಯ್ಯನವರು ಬೇಡ, ಅದರ ಮಧ್ಯದಲ್ಲಿ ಯಾರು? ದಲಿತಾಸ್ತ್ರ, ಒಂದೋ ಪರಮೇಶ್ವರ್, ಇಲ್ಲದಿದ್ದರೆ ಹಿರಿಯ ಖರ್ಗೆ. ಇದು ಈ ರೀತಿಯ ಒಂದು ಚಾಲ್ತಿಯಲ್ಲಿ ನಡೀತಾ ಇದೆ. ಇದರ ಅರ್ಥ ಏನು? ನಮಗಿಲ್ಲಿಗೀಗ ಸ್ಪಷ್ಟ ಆಗುವುದೇನು? ಒಂದು 2-3 ಅನೂಹ್ಯವಾಗಿದ್ದಂಥ, ಗೌಪ್ಯವಾಗಿದ್ದಂಥ 4 ಗೋಡೆಗಳ ಮಧ್ಯೆಯೇ ನಡೆದಿದೆಯೋ ಇಲ್ಲವೋ ಅಂತ ಸಿದ್ದರಾಮಯ್ಯನವರು ಬಹಳ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಮಾತಾಡ್ತಾ ಇದ್ದಂಥ ಈ ವಿಷಯಗಳೀಗ ಬಹಿರಂಗದಲ್ಲಿ ಸ್ಪಷ್ಟ ಆಗಿದೆ. ನಂಬರ್ 1, ಡಿ ಕೆ ಸುರೇಶ್ ಹೇಳಿದರು, ನನ್ನ ತಲೆಯ ಮೇಲೆ ಕೈಯಿಟ್ಟು 2.5 ವರ್ಷಕ್ಕೆ 6-7 ದಿನ ಮೊದಲೇ ನಾನು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ನನ್ನ ತಲೆಯ ಮೇಲೆ ಕೈಯಿಟ್ಟು ನನಗೆ ಆಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೆ ರಾಹುಲ್ ಗಾಂಧಿ ಅವರು ಸಾಕ್ಷಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಹೊರ ಊರಿನಲ್ಲಿದ್ದರೂ ಕೂಡ ಅವರು ಅದರ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದರು ವರ್ಚುವಲಿ, ಅವರು ಸಾಕ್ಷಿ, ಶಿವಕುಮಾರ್ ಸಾಕ್ಷಿ. ಹೀಗೆ ಹಲವಾರು ಸಾಕ್ಷ್ಯದಾರರ ಮಧ್ಯೆ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದರು. ನಂಬರ್ 1, ಮಾತುಕತೆ ಆದದ್ದು ಸತ್ಯ, ಒಪ್ಪಂದ ಆದದ್ದು ಸತ್ಯ, ಪವರ್ ಶೇರಿಂಗ್ ಆದದ್ದು ಸತ್ಯ. ಆ ಮಾತುಕತೆ, ವಾಗ್ದಾನ, ಅದನ್ನು ಸುರೇಶ್ ಅವರು ಮೊದಲ ಬಾರಿಗೆ ಪಬ್ಲಿಕ್ಕಲ್ಲಿ ಹೇಳಿದರು. ಎರಡನೇದಾಗಿ, ಯಾವತ್ತೂ ಏನು ಮಾತುಕತೆ, ಎಲ್ಲಿ ಮಾತುಕತೆ ಆಗಿದೆ? ಯಾವ ಒಪ್ಪಂದವೂ ಇಲ್ಲ, ಯಾವ ಕ್ರಾಂತಿಯೂ ಇಲ್ಲ, ಎಲ್ಲ ಭ್ರಾಂತಿ. ನಾನೇ 5 ವರ್ಷ ಮುಖ್ಯಮಂತ್ರಿ, 5 ವರ್ಷ ಆಡಳಿತ ಮಾಡಲಿಕ್ಕೆ ನನಗೆ ಜನ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೇ ಬಂದಂಥ, ಇನ್ನು 1 ಅಲ್ಲ 2 ಬಜೆಟನ್ನು ಮಂಡಿಸ್ತೇನೆ ಅಂತ ಹೇಳ್ತಾ ಇದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದರು? ಪ್ರಥಮ ಬಾರಿಗೆ ನಿನ್ನೆ ಹೈಕಮಾಂಡ್ ಮುಂದುವರಿಸಿದರೆ ಮುಂದುವರಿತೇನೆ, ಹೈಕಮಾಂಡ್ ಇಳಿರಿ ಅಂದರೆ ಇಳಿತೇನೆ, ಹೈಕಮಾಂಡೇ ಅಂತಿಮ. ಅಂದರೆ ಪವರ್ ಶೇರಿಂಗಿನ ಮಾತು ಬಂದಾಗೆಲ್ಲ ನಡುಗೋಡೆಯಲ್ಲಿ ದೀಪ ಇಡ್ತಾ ಇದ್ದಂಥ ಇದೇ ಡಿ ಕೆ ಶಿವಕುಮಾರ್ರ ಎದುರಾಳಿ ಬಣ, ಅದರ ನಾಯಕರಾದಂಥ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಉಳಿಯುವ ಹೇಳಿದ್ದನ್ನು ಕೇಳುವ ಈ ಮಾತನ್ನು ಪಬ್ಲಿಕ್ಕಲ್ಲಿ ಅವರು ಒಪ್ಪಿಕೊಂಡ್ರು. ಇವತ್ತು ಶಿವಕುಮಾರ್ ಅವರು ಖರ್ಗೆ ಅವರನ್ನು ಬೀಳ್ಕೊಟ್ಟ ಮೇಲೆ 4 ಗೋಡೆಗಳ ಮಧ್ಯೆ 5-6 ಜನರ ಮಧ್ಯೆ ಗುಟ್ಟಿನಲ್ಲಿ ನಡೆದ ವ್ಯವಹಾರ, ಅಂದರೆ ಗುಟ್ಟಿದೆ, ವ್ಯವಹಾರ ಇದೆ, ಮಾತುಕತೆ ಇದೆ, ಒಪ್ಪಂದ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಇದಕ್ಕೆ ಪೂರಕವಾಗಿ ಹೈಕಮಾಂಡ್ ಏನು ಹೇಳಿತು? ರಾಹುಲ್ ಗಾಂಧಿ ಅವರು ಮಾತು ಕೊಟ್ಟದ್ದು ನೆನಪಿದೆ, ಕೊಟ್ಟ ಮಾತಿಗೆ ತಪ್ಪುವ ಪ್ರಶ್ನೆ ಇಲ್ಲ, ಆದರೆ ಈಗ ಸಕಾಲ ಅಲ್ಲ, ಸ್ವಲ್ಪ ತಾಳ್ಮೆಯಿಂದಿರಿ. ಜಾರ್ಜ್ ಮೂಲಕ ಹೇಳಿಸಿದ್ದು ಅದನ್ನೇ, ವೇಣುಗೋಪಾಲ್ ಮೂಲಕ ಹೇಳಿಸಿದ್ದು ಅದನ್ನೇ. ಖರ್ಗೆ ಅವರು, ಚಲುವರಾಯ ಸ್ವಾಮಿ ಖರ್ಗೆ ಅವರು ದೆಹಲಿಯಿಂದ ಮೊನ್ನೆ ಒಟ್ಟಿಗೆ ಬರುವಾಗ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿಯನ್ನ ಕೇಳುವುದರಲ್ಲಿ ತಪ್ಪಿಲ್ಲ. ಆದರೆ ಇದು ಸಕಾಲ ಅಲ್ಲ. ಸ್ವಲ್ಪ ತಾಳ್ಮೆಯಿಂದಿರಲಿ, ಒಂದೆರಡು ತಿಂಗಳಲ್ಲಿ ಎಲ್ಲವೂ ಸರಿ ಹೋಗ್ತದೆ, ಖಂಡಿತ ಆಗತ್ತೆ ಅನ್ನುವ ಮಾತನ್ನೇ ಆಡಿದರು. ಈಗ ಎಲ್ಲವೂ ಒಂದು ಹಂತದಲ್ಲಿ ಕ್ಲಿಯರ್ ಆಗ್ತಾ ಇದೆಯೇನೋ ಅಂತಲೂ ಅನಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಾಯಶಃ ಒಂದು ವಾಗ್ದಾನ ಬಂದಿದೆ. ನಿಮ್ಮ ಮಾತು, ನಿಮ್ಮ ಆಯ್ಕೆ, ನಿಮ್ಮ ಅಪೇಕ್ಷೆ ಈಡೇರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆದರೆ ಸ್ವಲ್ಪ ಸಮಯ ಬೇಕು, ತಾಳ್ಮೆಯಿಂದಿರಿ ಅನ್ನುವಂಥ ಮಾತು ಪ್ರಾಯಶಃ ರಾಹುಲ್ ಗಾಂಧಿ ಅವರ ಮೂಲದಿಂದ ಬಂದಿದೆ ಅನ್ನುವಂಥದ್ದು ಈಗ ಚಾಲ್ತಿಯಲ್ಲಿರುವಂಥ ಸುದ್ದಿ. ಅದಕ್ಕೆ ಪೂರಕವಾಗಿ ಇಲ್ಲಿ ಅಷ್ಟು ಬೆಳವಣಿಗೆಗಳಾಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರ ಅತ್ಯಂತ ಆಪ್ತ ಅನ್ನುವಂಥವ್ರು ಯಾರ ವಲಯದಲ್ಲಿ MLC ರವಿ ಅವರು ಏನು ಹೇಳ್ತಾರೆ, ಕೊನೆಗೂ ಖರ್ಗೆ ಅವರನ್ನು ಭೇಟಿ ಮಾಡುವುದಕ್ಕೂ ಅವರ ಆಪ್ತರು ಆಡಿದ ಮಾತಿಗೂ ಎಲ್ಲೋ ಒಂದು ಕಡೆ ಲಿಂಕ್ ಆಗ್ತಾ ಇದೆ. ಒಂದು ಸಂದರ್ಭ ನಿರಾಳ ಆಗಿದೆ. ಯಾವುದೇ ಕಾರಣಕ್ಕೂ ನಿಮ್ಮ CM ಕುರ್ಚಿಯ ಕನಸನ್ನು ನಾವು ಛಿದ್ರಗೊಳಿಸುವುದಿಲ್ಲ. ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಬೇಕು ಅಂತಾದರೆ ಸಿದ್ದರಾಮಯ್ಯನವರಿಗೆ ಪರ್ಯಾಯವಾದಂಥ ಒಂದು ಹುದ್ದೆಯನ್ನು ಕಲ್ಪಿಸಬೇಕು. ಮತ್ತೆ ಇಡೀಯದಾಗಿ ಸಿದ್ದರಾಮಯ್ಯನವರ ಬಣ ಮತ್ತು DKಶಿ ಬಣ ಅಂತ ಎರಡು ಬಣ ಏನಾಗಿದೆ, ಈ ಬಣಗುಡ್ತಾ ಇದ್ದಂಥ ಬಣವನ್ನು ಒಂದು ಗೊಣಬೆಯಾಗಿ ಮಾಡಿ ಅದನ್ನು ಏಕೀಕೃತಗೊಳಿಸಬೇಕು. ವೈಮನಸ್ಸು ಇರಬಾರದು. ಯಾಕೆಂದರೆ ದೇಶದಲ್ಲಿಯೇ ತೆಲಂಗಾಣ ಇರ್ಬೋದು, ಇನ್ನೊಂದಿರ್ಬೋದು, ಮೂರೇ ರಾಜ್ಯ ಇರೋದು. ಆದರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಸಿಗೆ ಅತ್ಯಂತ ಸ್ಟ್ರಾಂಗೆಸ್ಟ್, ಅದು ಸರ್ಕಾರದ ದೃಷ್ಟಿಯಿಂದಲೂ ಸಂಖ್ಯಾಬಲದಿಂದಲೂ ಆರ್ಥಿಕವಾಗಿಯೂ ಹೈಕಮಾಂಡನ್ನು ಯಾವ ಹೊತ್ತಿನಲ್ಲೂ ನೋಡಬಲ್ಲಂಥ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇದನ್ನು ಕಳ್ಕೊಳ್ಳುವ ಪ್ರಶ್ನೆ ಅಂತೂ ಇಲ್ವೇ. ಅಮಿತ್ ಶಾ ಅಥವಾ BJP JDS ಇವರು ಯಾರೇ ಏನೇ ಆಪರೇಷನ್ ಕಮಲ ಅಥವಾ ಆಪರೇಷನ್ ಯಾವುದೇ ಮಾಡಲಿಕ್ಕೆ ಹೊರಟರು ಅದಕ್ಕೆ ಯಾವ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಆದ್ದರಿಂದಲೇ ರಾಹುಲ್ ಗಾಂಧಿ ದಿಢೀರಂತ ದೆಹಲಿಗೆ ಆಗಮಿಸಿದ್ದು, ವೀಕ್ಷಕರನ್ನು ಕಳಿಸಿದ್ದು, ಸಂದೇಶವನ್ನು ಕಳಿಸಿದ್ದು ಎಲ್ಲ. ಯಾಕೆಂದರೆ ಅಮಿತ್ ಶಾನನ್ನು ನಂಬುವುದಿಲ್ಲ ಇವರು. ಕಾಂಗ್ರೆಸ್ನವರು ಅಮಿತ್ ಶಾನನ್ನು ಯಾವ ಕಾರಣಕ್ಕೂ ನಂಬುವುದಿಲ್ಲ. ಅವರು ಯಾವ ಹೊತ್ತಿನಲ್ಲಿ ಎಂಥ ವಿರೋಧಿ ಬಣದವರಲ್ಲೂ ಕೂಡ ತನ್ನ ತೆಕ್ಕೆಗೆ ಎಳ್ಕೊಳ್ತಾರೆ ಅನ್ನೋದಕ್ಕೆ ಮಹಾರಾಷ್ಟ್ರದಲ್ಲಾದಂಥ ವಿದ್ಯಮಾನ ಸಾಕ್ಷಿ. ಹಾಗಾಗಿ ಅಮಿತ್ ಶಾ ಏನಾದರೂ ಕಡ್ಡಿ ಅಲ್ಲಾಡಿಸ್ಬಿಟ್ರೆ ಅನ್ನುವಂಥ ಒಂದು ಆ ಅಧೈರ್ಯದಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡುವುದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಶಮನ ಮಾಡುವ, ಡಿ ಕೆ ಶಿವಕುಮಾರ್ ಅವರನ್ನು ಈ ಹೊತ್ತಿನಲ್ಲಿ ಒಂದು ನಂಬಿಸುವ ಒಂದು ಕೆಲಸವನ್ನು ಹೈಕಮಾಂಡು ಈ ಹೊತ್ತಲ್ಲಿ ಮಾಡಿ ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ರವಿ ಅವರು ಅದನ್ನೇ ಹೇಳಿದ್ದು. ಏನು ಅಂತಂದರೆ, ನಾವು ಈಗ ತಕ್ಷಣ CM ಮಾಡಿಬಿಡಿ ಅಂತ ಹೇಳುವ ಸ್ಥಿತಿಯಲ್ಲೂ ಇಲ್ಲ, ಅಷ್ಟು ದೊಡ್ಡವರು ಅಲ್ಲ. ಆದರೆ ಮಾತು ಅಂತ ಕೊಟ್ಟ ಮೇಲೆ ಆ ಮಾತಿನ ಪ್ರಕಾರ ನಡ್ಕೊಳ್ಬೇಕಾದದ್ದು ಧರ್ಮ. ಆ ರೀತಿ ನಡ್ಕೊಳ್ತಾರೆ ಅನ್ನುವಂಥ ಒಂದು ಸ್ಪಷ್ಟತೆ ನಮಗೆ ಇವತ್ತಾಗಿದೆ, ಆ ಸೂಚನೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಆಡಿದ್ರಲ್ಲ ಅವರು. ಅದರ ಹೇಳುವುದರ ಸಂದರ್ಭಕ್ಕೂ DKಶಿ ಅವರು 4 ದಿನದಿಂದ ಭೇಟಿಯಾಗದೇನೆ ಜಪ್ಪಯ್ಯ ಅಂತ ಕೂತಿದ್ರಲ್ಲ, ಅವರು ಇವತ್ತು ಖರ್ಗೆ ಅವರನ್ನು ಭೇಟಿಯಾದದ್ದಕ್ಕೂ, ಒಂದು ದೀರ್ಘವಾದ ಪ್ರಯಾಣ ಮಾಡಿದ್ದಕ್ಕೂ, ಮಾತುಕತೆ ನಡೆಸಿದ್ದಕ್ಕೂ, ಅದರ ನಂತರ ಪ್ರೆಸ್ಸಿನವರ ಎದುರು ನಿರಾಳವಾಗಿ ಇದು 4 ಗೋಡೆಗಳ ಮಧ್ಯೆ 4-6 ಜನರ ಮಧ್ಯೆ ನಡೆದಂಥ ಒಂದು ಗುಟ್ಟಿನ ವ್ಯವಹಾರ ಅಂತ ಹೇಳುವ ಮೂಲಕ ವ್ಯವಹಾರ ನಡೆದದ್ದು ಸತ್ಯ, ಬಣ ರಾಜಕೀಯ ನಡೀತಾ ಇರೋದು ಸತ್ಯ, ಸಂಖ್ಯಾಸಂಖ್ಯೆಗಳ ಲೆಕ್ಕಾಚಾರ ನಡೀತಾ ಇರೋದು ಸತ್ಯ, ಸಿದ್ದರಾಮಯ್ಯರ ಬಣ ಮತ್ತು ನಮ್ಮ ಬಣ ತಾರಕದಲ್ಲಿ ಫೈಟ್ ಮಾಡ್ತಾ ಇರೋದು ಸತ್ಯ ಅನ್ನೋದನ್ನು ಅವರು ಒಪ್ಪಿಕೊಂಡಾಗಾಯಿತು. ಮೊನ್ನೆ ಏನು ಹೇಳಿದ್ರು ಅವರು, ನಿನ್ನೆ ಜಿಲ್ಲೆಗೆ 2 ಜನ ಶಾಸಕರಂತೆ ನನ್ನೊಟ್ಟಿಗಿದ್ದಾರೆ, ಕನಿಷ್ಠ
ಅಲ್ಲಿಗೆ ಆಯ್ತಲ್ಲ, 65-70 ಶಾಸಕರು ಡಿ ಕೆ ಶಿ ಅವರೊಟ್ಟಿಗಿದ್ದಾರೆ ಅನ್ನುವಂಥ ಬಿ ಜೆ ಪಿಯವರ ಮಾತು ಅಥವಾ ಕಾಂಗ್ರೆಸ್ಸಿನವರ ಆಪ್ತರ ಮಾತು ಅದೆಲ್ಲವೂ ಸತ್ಯ ಆಯ್ತಲ್ಲ. ಇದೇ ಶಿವಕುಮಾರ್ ಅವರ ಒಂದು ಬಲಾಬಲವೇ ಸಿದ್ದರಾಮಯ್ಯನವರನ್ನು ಎದೆಗುಂದಿಸಿದ್ದು. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದರೆ ಇಳಿತೇನೆ ಉಳಿತೇನೆ ಅವ್ರ ಮಾತು ಕೇಳ್ತೇನೆ ಅನ್ನುವಂಥ ಮಾತನ್ನು ಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಆಡಿದ್ದಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಳಿ ಉತ್ತರ ಕರ್ನಾಟಕದ MLAಗಳು, ಇದರಲ್ಲಿ ಆಶ್ಚರ್ಯ ಅಂತಂದರೆ ಬೆಳಗಾವಿಯಲ್ಲಿ ಸಾಹುಕಾರ್ ಅಂತಲೇ ಪ್ರಸಿದ್ಧರಾದಂಥ, ಇಡೀ ಕರ್ನಾಟಕದ ರಾಜಕೀಯವನ್ನು, ಬೆಳಗಾವಿಯನ್ನು ಬಿಡಿ, ಅದು ಅವರ ಮನೆ ಅಂಗಳ, ಅದು ಕರ್ನಾಟಕದ ರಾಜಕಾರಣವನ್ನು ಹಿಡಿತದಲ್ಲಿಟ್ಟುಕೊಂಡು ಬಲ್ಲ, ಇತ್ತೀಚೆಗೆ ಹೆಲಿಕಾಪ್ಟರ್ನ ಖರೀದಿ ಮಾಡಿದಂಥ ಸತೀಶ್ ಜಾರಕಿಹೊಳಿ ಅವರ ಇಡೀ ಅಖಾಡಕ್ಕೆ ಧುಮುಕಿದ್ದಾರೆ ಡಿ ಕೆ ಶಿವಕುಮಾರ್. ಅವರ ಹದ್ದುಬಸ್ತಿನಲ್ಲಿದ್ದಂಥ ಬೆಳಗಾವಿ ಶಾಸಕರನ್ನು ಡಿ ಕೆ ಶಿವಕುಮಾರ್ ಸೆಳೆದಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲು, ಮಹೇಶ್ ತಮ್ಮಣ್ಣ ಇವರೆಲ್ಲ ಈಗ ಡಿ ಕೆ ಶಿ ಒಟ್ಟಿಗಿದಾರಲ್ಲ. ಇವರೆಲ್ಲ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಮಗ್ಗಲಲ್ಲಿದ್ದವರು. ಹಾಗಾಗಿ ಆ ಡಿ ಕೆ ಶಿ ಅವರ ಒಟ್ಟು ಸಾಮರ್ಥ್ಯ, ಅವರ ರಾಜಕೀಯದ ಚಾಣಾಕ್ಷತೆ, ಅವರ ಬುದ್ಧಿವಂತಿಕೆ, ಅವರ ಕಾರ್ಯಾಚರಣೆ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ 70-75 ಶಾಸಕರನ್ನು ಬಗಲಲ್ಲಿಟ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವರು. ಇವತ್ತು ಬೇರೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ರಾಹುಲ್ ಗಾಂಧಿ ಅವರ ಸಂದೇಶ, ಜಾರ್ಜ್ ಅವರ ಸಂಧಾನ, ಚಲುವರಾಯ ಸ್ವಾಮಿ ಅವರೊಟ್ಟಿಗೆ ಖರ್ಗೆ ಅವರು ಮಾತುಕತೆ ಆಡಿದ್ದು, ಆಮೇಲೆ ಖರ್ಗೆ ಅವರು ಸಂದೇಶ ಕಳಿಸ್ತಾ ಇದ್ದದ್ದು, ಇತ್ಯಾದಿ ಇತ್ಯಾದಿ ಎಲ್ಲದರ ಮಧ್ಯೆ ಭಾಳ ಖಡಕ್ಕಾಗಿ ಕೂತಂಥ ಡಿ ಕೆ ಶಿ ಅವರು ಇವತ್ತು ಮೃದುವಾಗಿದ್ದಾರೆ ಅನ್ನುವಂಥ ಪಕ್ಕಾ ಸುದ್ದಿ ಇದ್ರೂ ಕೂಡ ದೆಹಲಿಗೆ ಒಂದು ಬಣ ಹೋಗಿದೆ. ಮತ್ತೆ ಒಂದು ವಾದ ಉಟ್ಕೊಳ್ತಾ ಇತ್ತು. ಸಚಿನ್ ಪೈಲಟು ಕೂಡ ಇದೇ ರೀತಿ ರೆಬೆಲ್ ಆದರೂ ಶಾಸಕರನ್ನು ಕರ್ಕೊಬಂದು ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು. ರಾಹುಲ್ ಗಾಂಧಿ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ ಅನ್ನುವಂಥ ಒಂದು ವಾದ ಇದೆ. ಆದರೆ ಸಚಿನ್ ಪೈಲಟ್ ಇರುವಂಥ ಸ್ಥಿತಿ ರಾಜ್ಯ ಬೇರೆ, ಕರ್ನಾಟಕದ ಸ್ಥಿತಿ ಬೇರೆ. ಕರ್ನಾಟಕ ಮೋಸ್ಟ್ ಪವರ್ಫುಲ್, ಅದರಲ್ಲೂ ಡಿ ಕೆ ಶಿವಕುಮಾರ್ ಅಂದರೆ ಏನಂತ ಭಾವಿಸಿದ್ದಾರೆ? ಡಿ ಕೆ ಶಿವಕುಮಾರ್ ಇವತ್ತು ಯಾವುದೇ ಆತ್ಯಂತಿಕವಾದಂಥ ರಾಜಕೀಯ ದಾಳವನ್ನು ಉರುಳಿಸಬಲ್ಲರು. ಅದು ಗೊತ್ತಿದ್ದೇ ಡಿ ಕೆ ಶಿವಕುಮಾರನ್ನ ಬಗ್ಗೆ ಅವರು ಇಷ್ಟು ಮೃದುವಾದ ವರ್ತನೆಯನ್ನು ಮಾಡ್ತಾ ಇರೋದು ಹೈಕಮಾಂಡ್. ಅದಿಲ್ಲದೆ ಇದ್ರೆ ಹೈಕಮಾಂಡ್ ಆಗೇ ವರ್ತಿಸ್ತಾ ಇತ್ತು. ಏನು ಮಾಡ್ತಾರೆ ನೋಡೇ ಬಿಡೋಣ ಅಂತ. ಅವ್ರಿಗೆ ಸಿದ್ದರಾಮಯ್ಯನವರನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಇಲ್ಲ. ಅವರಿಂದ ಒಂದು ಹಿಂದಿನ ದೊಡ್ಡ ಪಡೆ ಇದೆ, ಶಾಸಕರ ಒಂದು ಸಂಖ್ಯೆಯೂ ಇದೆ, ಮೊದಲನಷ್ಟು ಇಲ್ಲದೆ ಇರ್ಬೋದು. ಆದರೆ ಅವರ ಪ್ರಭುತ್ವವನ್ನು ಅವರು ಅಷ್ಟರ ಮಟ್ಟಿಗೆ ಕಡೆಗಣಿಸುವಾಗಿಲ್ಲ. ಆದರೂ ಸಿದ್ದರಾಮಯ್ಯನವರನ್ನು ಒಪ್ಪಿಸಿ ಪರ್ಯಾಯ ಮಾರ್ಗ ಹಿಡಿಸಿ ಡಿ ಕೆ ಶಿಯವರನ್ನು CM ಪಟ್ಟಕ್ಕೆ ತರುವಂಥ ಕೆಲಸವನ್ನೇ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಯಾಕೆ ಅಂತಂದರೆ ಡಿ ಕೆ ಶಿಯವರ ಸಾಮರ್ಥ್ಯ, ಅದರ ಜೊತೆಗೆ ಡಿ ಕೆ ಶಿಯವರಿಗೆ ಇರಬಹುದಾದಂಥ ಪರ್ಯಾಯ ಮಾರ್ಗ. ಹಾಗಾಗಿ ಯಾವುದೇ ರೀತಿಯಲ್ಲೂ ಡಿ ಕೆ ಶಿವಕುಮಾರರ ಮೇಲೆ ಪ್ರಹಾರ ಮಾಡುವ ಪ್ರಶ್ನೆನೇ ಇಲ್ಲ. ಆಮೇಲೆ ಈಗ 2 ತಿಂಗಳೋ 3 ತಿಂಗಳೋ ಕ್ರಾಂತಿಯೋ ಅಂತ ಮುಂದೂಡಲ್ಪಟ್ಟರೂ ಕೂಡ KPCC ಅಧ್ಯಕ್ಷತೆ ಮತ್ತು ಏಕ CMನ ಈ ಒಂದು ಸರ್ಕಾರ, ಅದರಲ್ಲಿ ಯಾವ ಬದಲಾವಣೆಯೂ ಆಗಲಿಕ್ಕೆ ಡಿ ಕೆ ಶಿವಕುಮಾರ್ ಬಿಡುವ ಪ್ರಶ್ನೆಯೂ ಇಲ್ಲ. ನೇರವಾಗಿ ಸತೀಶ್ ಜಾರಕಿಹೊಳಿಯ ಅಖಾಡಕ್ಕೆ ಇಳಿದು ಅವರ ಕುತ್ತಿಗೆ ಹಿಡಿದು ರಾಜಕೀಯ ಮಾಡ್ತಾ ಇದ್ದಾರೆ ಗಂಡುಗಲಿಯಾಗಿ ಡಿ ಕೆ ಶಿವಕುಮಾರ್. KPCC ಅಧ್ಯಕ್ಷರ ಬದಲಾವಣೆಯನ್ನು CM 2-3 ನೋ, ನಿಮ್ಮದೇ ಶಾಸಕರನ್ನ ಎಳೆದು ತಂದು ನನ್ನ ಬಗಲಲ್ಲಿ ಕೂಡಿಸ್ಕೊಂಡಿದ್ದೇನೆ ಅನ್ನುವಂಥ ಒಂದು ದರ್ಪವನ್ನು, ರಾಜಕೀಯ ಪಟುತ್ವವನ್ನು ಅವರು ಆಲ್ರೆಡಿ ತೋರಿಸಾಗಿದೆ. ಹಾಗಾಗಿ ಇಲ್ಲಿಯವರೆಗಿನ ಒಟ್ಟು ಕುರ್ಚಿ ಕದನದ, ಬಹುಶಃ ಈ ಹೊತ್ತಿನಲ್ಲಿ ನೀವು ವಿಡಿಯೋ ನೋಡ್ತಾ ಇರುವ ಹೊತ್ತಿನಲ್ಲೇ ಬಹುಶಃ ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್ ಬರ್ಬೋದೇನೋ. ಖರ್ಗೆ ಅವರು ಬೆಳಗ್ಗೆ ತಲುಪಿದ್ದಾರೆ. ಖರ್ಗೆ ಅವರು ತಲುಪಿದ ಮೇಲೆ ಅಲ್ಲಿ ಪ್ರಶ್ನವ್ರ ಹತ್ರ ಹೇಳಿದರು, ನಾನು ಬೇರೆ ಯಾವುದೋ ಕಾರಣಕ್ಕಾಗಿ ಬಂದಿದ್ದೇನೆ. ಈ ರಾಜಕಾರಣಿಗಳೇ ಹಾಗ್ರಿ, ಅವ್ರು ಯಾವತ್ತಾದರೂ ಸತ್ಯ ಹೇಳ್ತಾರ? ಇಲ್ಲಿವರೆಗೆ ಸಿದ್ದರಾಮಯ್ಯನ ಮಾತು ಇಲ್ಲ, ಕಥೆ ಇಲ್ಲ, ಕ್ರಾಂತಿ ಇಲ್ಲ, ಭ್ರಾಂತಿ ಇಲ್ಲ ಅಂತ ಹೇಳಿದವರು ಈಗೆಲ್ಲ ಒಪ್ಕೊಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಮಹಾನಾಯಕ,
ನಾ ಬಂಡೆ ಕನಕಪುರದ ಬಂಡೆ ಅವರೊಟ್ಟಿಗೆ ನಿಲ್ತದೆ ಅಂತ ಹೇಳಿದವರು ಇವತ್ತು ಹೇಗಾಗಿದ್ದಾರೆ? ಏನೂ ಇಲ್ಲ, ಎಲ್ಲವೂ ಸುಸೂತ್ರವಾಗಿದೆ, ನನಗೆ ಅಸೌಖ್ಯ ಅಂತ ಶುರುವಾದಂಥ ಈ ಕುರ್ಚಿ ಕದನ ಹೌದು ಅನ್ನುವ ಮಟ್ಟಕ್ಕೆ ನಾವು CM ಆಗೋದಕ್ಕೆ ಅವರ ಮಾತು ಕೊಟ್ಟದನ್ನು ಉಳಿಸ್ಕೊಳ್ಳಿ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದೇವೆ, ಅದು ಸತ್ಯ ಅನ್ನುವ ಹಂತಕ್ಕೆ ಬಂದು ನಿಂತಿದೆ. ಅವರು ಅಲ್ಲೇ ಅದನ್ನೇ ಮತ್ತೆ ಯಥಾ ಪ್ರಕಾರ ನಾನು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಇನ್ವಿಟೇಷನ್ ಇದೆ ಇದು ನವೆಂಬರ್ 26ಕ್ಕೆ, ಆದ್ದರಿಂದ ಬಂದಿದ್ದೇನೆ. ಅದರ ಮಧ್ಯೆ ಅಧ್ಯಕ್ಷರು ಯಾರ್ದೋ ಮನೆಗೆ ಹೋಗಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಮೀಟಿಂಗ್ ಕರೆದ್ರೆ ಹೇಳ್ತೇನೆ. ಈ ರೀತಿಯ ತಿಪ್ಪೆ ಸಾರಿಸುವ ಕೆಲಸವನ್ನು ಖರ್ಗೆ ಅವರು ಮಾಡ್ತಾರೆ. ಖರ್ಗೆ ಅವರು ಈಗ AICC ಅಧ್ಯಕ್ಷರಾಗಿ ಪಬ್ಲಿಕ್ಕಲ್ಲಿ ಹೇಳಬಾರದನ್ನ ಮಾತ ಹೇಳಿ ಇವತ್ತು ಕೊನೆಗೂ AICC ಅಧ್ಯಕ್ಷರು ಒಂದು ನಾಮಕಾವಸ್ಥೆ, ಅದಕ್ಕೆ ಯಾವುದೇ ಜೀವವೂ ಇಲ್ಲ, ಭಾವವೂ ಇಲ್ಲ, ಗಟ್ಟಿತನ ಇಲ್ಲ, ಸ್ಟ್ರಾಂಗ್ನೆಸ್ ಯಾವುದೂ ಇಲ್ಲ, ಅಧಿಕಾರ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡ್ರಲ್ಲ. ನನ್ನ ಹತ್ರ ಹೇಳಲಿಕ್ಕೆ ಏನಿದೆ? ಎಲ್ಲ ಹೈಕಮಾಂಡಿಗೆ ಬಿಟ್ಟದ್ದು, ನಾನು ವರದಿ ಕೊಡಬಹುದಷ್ಟೇ, ನನ್ನ ಹತ್ರ ಏನೂ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಅವರು ಪ್ರಶ್ನೆ ಎದುರನ್ನೇ ತೋಡಿಟ್ರು. ಅಂದರೆ ಈ ರಾಜಕೀಯದ ಕ್ಷುದ್ರತೆ ಯಾವ ಮಟ್ಟದಲ್ಲಿದೆ ಅಂದರೆ ಅವರಿಗೆ ಒಳಗೊಂದು ಹೊರಗೊಂದು ಅಲ್ಲ, ಒಳಗೆ ಹೊರಗೆ ಅಕ್ಕ ಪಕ್ಕ ಎದುರು ಬದುರು ತಲೆ ಮೇಲೆ ಎಲ್ಲ ಕಡೆ ಮುಖಗಳಿದೆ. ಕೊನೆಗೊಂದಿನ ಅಯ್ಯೋ ಇದೆಲ್ಲ ಪಕ್ಷದ ಆಂತರಿಕ ಸಮಸ್ಯೆ, ಅದನ್ನೇ ದೆಹಲಿಯಲ್ಲೂ ಹೇಳಿದ್ರು ಅವರು, ಇದು ಆಂತರಿಕ ಸಮಸ್ಯೆ, ಪಬ್ಲಿಕ್ಕಲ್ಲಿ ಹೇಳುವಂಥದ್ದಲ್ಲ. ಹಾಗಾದರೆ DK ಶಿವಕುಮಾರ್ ಯಾಕೆ ಪಬ್ಲಿಕ್ಕಲ್ಲಿ ಹೇಳಿದ್ರು? ಸಿದ್ದರಾಮಯ್ಯನವರು ಯಾಕೆ ಪಬ್ಲಿಕ್ಕಲ್ಲಿ ಹೇಳಿದರು? ನಿಮ್ಮ 4 ಗೋಡೆಗಳ ಮಧ್ಯೆ ನಿಮ್ಮ ಖಾಸಗಿ ಮೀಟಿಂಗಲ್ಲಿ ಬರುವಂಥ ಮಾತುಗಳೆಲ್ಲವೂ ಪ್ರೆಸ್ಸಿನ ಎದುರು ಬರ್ತಾ ಇದೆಯಲ್ಲ, ಅಷ್ಟರ ಮಟ್ಟಿಗೆ ಹೊಲಸಾಗಿದೆ ರಾಜಕಾರಣ. ಆಮೇಲೆ ಇದರ ಮಧ್ಯೆ ಕುದುರೆ ವ್ಯಾಪಾರ 50 ಕೋಟಿ 100 ಕೋಟಿ, ಸಚಿವರಿಗಾದ್ರೆ 200 ಕೋಟಿ, ಬಾಯಿಗೆ ಬಂದಂಗೆ BJP ಅವರು ಮಾತಾಡ್ತಾ ಇದ್ದಾರಲ್ಲ. BJPಯ ಕರ್ನಾಟಕದ BJPಯವರಿಗೆ ಯಾವ ನೈತಿಕತೆ ಇದೆ? ಕುದುರೆ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದವರೇ ನೀವು, ಆಪರೇಷನ್ ಕಮಲ ಶುರು ಮಾಡಿದವರು ನೀವು, ತಲೆಗಂದಾಯ ಇಟ್ಟು ಯಾರ್ಯಾರನ್ನು ಸೆಳ್ಕೋಬೇಕು ಅವ್ರನ್ನ ಸೆಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಚಾಳಿಯನ್ನು ಕರ್ನಾಟಕಕ್ಕೆ ತೋರಿಸಿದ್ದೆ ನೀವು. ಹಾಗಾಗಿ DK ಶಿವಕುಮಾರ್ ಅವರಿಗೆ ಕುದುರೆ ವ್ಯಾಪಾರ ಅದು ಇದು ಅಂತ ಹೇಳುವ ಯಾವ ನೈತಿಕತೆಯೂ ನಿಮಗೆ ಉಳಿದಿಲ್ಲ. ಅವೆಲ್ಲ ನಿಮ್ಮದು ಬೇಡವೇ ಬೇಡ. ಕುದುರೆ ವ್ಯಾಪಾರವೂ ಇವತ್ತು ಮಾಮೂಲಿ ಆಗಿದೆ. ಎಲೆಕ್ಷನ್ನಲ್ಲಿ ಏನೇನು ಆಗ್ತಾ ಇದೆ, ದುಡ್ಡು ಸುರಿತಾ ಇರೋದು ಅನ್ನೋದು ಮಾಮೂಲಿ ಆಗಿದೆ. ಪಂಚಾಯತದಿಂದ ಶುರು ಆಗಿದೆ ಅದು. ಹಾಗಾಗಿ ಇವತ್ತು ಯಾವುದೂ ಬಹಿರಂಗವಾಗಿ ಉಳಿದಿಲ್ಲ. ಈ ಹೊತ್ತಿನಲ್ಲಿ ಹರಿಪ್ರಸಾದ್ ಅವರನ್ನು ಮಾತಾಡಿಸಿದ್ದಾರೆ, ಅದರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರನ್ನು ಮಾತಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಪಕ್ಕ DKಶಿ CM ಆದರೆ ಇವರು DCM ಆಗ್ತಾರೆ. ಅದು ಬಹಳ ಕಾಲದಿಂದ ಒಂದು ನಡೆದಂಥ ಒಪ್ಪಂದ ಅದು. ಆದ್ದರಿಂದ ಅವರು DKಶಿ ಪರವಾದಂಥ ಮತ್ತು DKಶಿ ಸಾಮರ್ಥ್ಯವನ್ನು ಬಹುಶಃ ರಾಹುಲ್ ಗಾಂಧಿಗೆ ಹೇಳಿರಬಹುದು. ಈ ಹೊತ್ತಿನಲ್ಲಿ ಖರ್ಗೆ ಅವರಿಂದ ರಿಪೋರ್ಟನ್ನು ತೆಗೆದುಕೊಳ್ತಾರೆ. ಬಹುಶಃ ಇವತ್ತು ನಾಳೆ ನಾಡಿದ್ದು 2-3 ದಿನದ ಒಳಗಡೆ ಒಂದು ಸ್ಪಷ್ಟತೆಗೆ ಬರುವ ಸಾಧ್ಯತೆ ಇದೆ. DK ಶಿವಕುಮಾರ್ ಅವರಿಗೆ ಈಗಾಗಲೇ ಸ್ಪಷ್ಟತೆ ಬಂದಿದೆ. ಸಿದ್ದರಾಮಯ್ಯನವರ ಬದಲಾವಣೆ ಖಚಿತ, ಸ್ವಲ್ಪ ಆಚೆ ಈಚೆ ಆಗಬಹುದು ಸಮಯ, ಆದರೆ ನಿಮ್ಮನ್ನ CM ಪಟ್ಟಕ್ಕೆ ಏರಿಸುವುದು ನಿಶ್ಚಿತ. ಕೊಟ್ಟ ಮಾತನ್ನ ತಪ್ಪುವ ಪ್ರಶ್ನೆಯೇ ಇಲ್ಲ. ಎಲ್ಲ ಸಂಧಾನಕಾರರನ್ನು DK ಶಿವಕುಮಾರ್ ಒಟ್ಟಿಗೆ ಮಾತುಕತೆಗೆ ಕಳಿಸಿ ಅದರ ಸಾರ ಏನು ಅಂತಂದ್ರೆ, ಮಾತು ನೆನಪಿದೆ, ಮಾತಿನ ಪ್ರಕಾರ ನಡ್ಕೊಳ್ತೇವೆ, ಆದರೆ ಇದು ಸಮಯ ಅಲ್ಲ. ಕವಿರತ್ನ ಕಾಳಿದಾಸದಲ್ಲಿ ರಾಜ್ಕುಮಾರ್ ಸಿನಿಮಾದಲ್ಲಿ ಒಂದು ಮಾತು ಬರುತ್ತಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇದು ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದು. ಈಗ ಹೇಳುವುದಕ್ಕೂ ಮಾಡುವುದಕ್ಕೂ ನಿಮ್ಮನ್ನ ಪಟ್ಟಕ್ಕೆ ಏರಿಸುವುದಕ್ಕೂ ಇದು ಸಮಯ ಅಲ್ಲ, ಆದ್ರಿಂದ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಹೇಳಿದ್ದಾರೆ. DKಶಿ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ, ನಾನು ಆತ್ಮಸಾಕ್ಷಿಯನ್ನು ನಂಬಿ ಬದುಕದವನು. ಆತ್ಮಸಾಕ್ಷಿ ಅಂದರೆ ಏನು? ಅವರ ಆತ್ಮಸಾಕ್ಷಿ ಪ್ರಕಾರ ಅವರು ಬದುಕ್ತಾರೆ. ಆದರೆ ಸಿದ್ದರಾಮಯ್ಯನವರೇ, ರಾಹುಲ್ ಗಾಂಧಿ ಅವರೇ, ಹೈಕಮಾಂಡ್ನವರೇ, ಆತ್ಮಸಾಕ್ಷಿಗೆ ತಕ್ಕಾಗಿ ತೀರ್ಮಾನ ತೆಗೆದುಕೊಳ್ಳಿ, ಆತ್ಮಸಾಕ್ಷಿಗೆ ತಕ್ಕಾಗಿ ನಡ್ಕೊಳ್ಳಿ. ಬರೀ ಬಾಯಲ್ಲಿ ನೆನಪಿದೆ, ಮಾಡಿಬಿಡ್ತೇವೆ, ಹಂಗೆ ಮಾಡ್ತೇವೆ, ಇದೆಲ್ಲ ನೋಡಿ ಆಗಿದೆ, ಇನ್ನೂ ಅದಕ್ಕೆ ಸಮಯ ಇಲ್ಲ ನಮ್ಮ ಹತ್ರ, ಅದನ್ನು ಕಾದು ಕೂತ್ಕೊಳ್ಳುವಷ್ಟು ಇವರು ಅಲ್ಲ, ದಡ್ರು ಅಲ್ಲ ನಾವು.
ನೀವು ಏನು ಮಾತು ಕೊಟ್ಟಿದ್ದೀರೋ, ಯಾವ ಅವಧಿ ಮುಗಿದಾಗ ಏನು ಮಾಡ್ತೇನೆ ಹೇಳಿದ್ರೋ ಅದನ್ನು ಮಾಡಿ ಅನ್ನುವ ಖಚಿತವಾದಂಥ ಒಂದು ನಿರ್ಧಾರವನ್ನು ಖರ್ಗೆಯವರ ಮೂಲಕ, ಜಾರ್ಜಿನ ಮೂಲಕ, ಯಾರ್ಯಾರು ಅವರನ್ನು ಸಂಪರ್ಕಿಸಿದಾರೋ ಅವರೆಲ್ಲರ ಮೂಲಕ ಅದನ್ನು ಸ್ಪಷ್ಟವಾಗಿ ಇವತ್ತು ಏರ್ಪೋರ್ಟಿಗೆ ಹೋದಾಗಲೂ ಡಿ ಕೆ ಶಿವಕುಮಾರ್ ಕಚ್ಚೊಂದು ತುಂಡೆರಡು ರೀತಿಯಲ್ಲಿ ಮಾತಾಡಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿಯಿಂದ ಅವರಿಗೆ ಸರಿಯಾದಂಥ ಒಂದು ಸಂದೇಶ ರವಾನೆಯಾಗಿದೆ ಅನ್ನುವಲ್ಲಿಗೆ ಡಿ ಕೆ ಶಿವಕುಮಾರ್ ಒಂದು ಸ್ವಲ್ಪ ತಣ್ಣಗಾಗಿದ್ದಾರೆ ಅನ್ನುವಂಥದ್ದು ಈ ಹೊತ್ತಿನ ಮಾಹಿತಿ. ನಮಸ್ತೆ.